ಎಸ್ಎಸ್ ಟಿವಿಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ. ಸರ್, ಜನನಾಯಕನ 4ನೇ ದಿನ ಹೇಗಿದೆ ಕಲೆಕ್ಷನ್? ಇವಾಗ ಡೌನ್ ಆಗಿದೆ ಹೆಂಗೆ ಅಂತ? ಈಗ 4ನೇ ದಿನ ಒಂದು ಸ್ವಲ್ಪ ಕಮ್ಮಿ ಆಗಿದೆ. ಕಲೆಕ್ಷನ್ ಪರವಾಗಿಲ್ಲ, ಏನಂತ ಮೋಸ ಇಲ್ಲ, ತುಂಬಾ ಚೆನ್ನಾಗಿ ಹೋಗ್ತಾ ಇದೆ. ಇವತ್ತು ಸೋಮವಾರ ಆಗಿರೋದ್ರಿಂದ ಈಗ ನೆಕ್ಸ್ಟ್ ಈಗ 4 ಶೋ ಇದೆ, ಎಲ್ಲ ಆನ್ಲೈನ್ ಆಗ್ತಾ ಇದೆ, ಚೆನ್ನಾಗಿದೆ. ಎಷ್ಟು ಕಲೆಕ್ಷನ್ ಮಾಡ್ತಾರೆ ಇಷ್ಟರ ತನಕ ಜನನಾಯಕನ? ಅಂದ್ರೆ ದೊಡ್ಡ ನಿರೀಕ್ಷೆ ಇಟ್ಕೊಂಡು ಬಂದಂತ ಸಿನಿಮಾ ಇದು. ಹೌದೌದು, ಈಗ ದೊಡ್ಡ ನಿರೀಕ್ಷೆ ಇಟ್ಕೊಂಡ್ ಬಂದಂತ ಸಿನಿಮಾ ಅದೇ ರೀತಿ ಕಲೆಕ್ಷನ್ ಆಗಿದೆ. ಚೆನ್ನಾಗಿದೆ ಸರ್. 3 ಶೋ ಹಾಕೊಂಡಿದೀವಿ ನಾವು, ತುಂಬಾ ಚೆನ್ನಾಗಿದೆ. ಕರಾವಳಿ ಬಂದ್ರ ಮೇಲೆ ಏನಾದ್ರು ಆಯ್ತಾ ಅಥವಾ ಕನ್ನಡ ಸಿನಿಮಾ ಬಂದ್ರ ಮೇಲೆ ಏನಾದ್ರು ಎಫೆಕ್ಟ್? ಇಲ್ಲ, ಏನು ಎಫೆಕ್ಟ್ ಆಗಿಲ್ಲ. ಕರಾವಳಿಗೂ ತುಂಬಾ ಕಲೆಕ್ಷನ್, ಅದು ಸೂಪರ್ ಡೂಪರ್. ನೆನ್ನೆ ಎಲ್ಲ ಶೋನು ಫುಲ್ ಆಗಿತ್ತು. ಕರಾವಳಿ ಅದು ಚೆನ್ನಾಗಿ ಹೋಗ್ತಾ ಇದೆ ಸರ್. ಕರಾವಳಿನೂ ತುಂಬಾ ಚೆನ್ನಾಗಿದೆ ಸಿನಿಮಾ. ಪ್ರತಿಯೊಬ್ರು ನೋಡ್ಬೇಕಾದಂತ ಚಿತ್ರ, ಅದನ್ನು ತುಂಬಾ ಚೆನ್ನಾಗಿದೆ. ಎಲ್ಲ ಪ್ರೇಕ್ಷಕರು ತುಂಬಾ ಬರ್ತಾ ಇದ್ದಾರೆ. ಅದೆಲ್ಲ ಕರಾವಳಿ ತುಂಬಾ ಫ್ಯಾಮಿಲಿ ಬರ್ತಾ ಇದ್ದಾರೆ, ಅದಕ್ಕೆ ಫ್ಯಾಮಿಲಿ ಆಡಿಯನ್ಸ್ ಬರ್ತಾ ಇದ್ದಾರೆ. ತುಂಬಾ ಚೆನ್ನಾಗಿದೆ. ಜನನಾಯಕನ ಅಂದ್ರೆ ಎಷ್ಟು ಶೋ ಫುಲ್ ಆಯ್ತು ಸರ್ ಇಷ್ಟರೊಳಗೆ? ಇಲ್ಲಿವರೆಗೂ ನಮ್ಗೆ ಗುರುವಾರದಿಂದ ಎಲ್ಲ ಶೋನು ಫುಲ್ ಆಗಿದೆ. ಚೆನ್ನಾಗಿ ಬರ್ತಾ ಇದೆ ಕಲೆಕ್ಷನ್, ಸೂಪರ್ ಡೂಪರ್ ಚೆನ್ನಾಗಿದೆ. ನಿರೀಕ್ಷೆ ಇಟ್ಕೊಂಡಿರಾ? ನಿರೀಕ್ಷೆ ಹೌದೌದು, ನಮ್ಮ ನಿರೀಕ್ಷೆ ಏನು ಖುಷಿ ಆಗ್ಲಿಲ್ಲ. ಕಲೆಕ್ಷನ್ ಸೂಪರ್ ಆಗಿದೆ, ಚೆನ್ನಾಗಿ ಬರ್ತಾ ಇದ್ದಾರೆ ಜನ, ಚೆನ್ನಾಗಿದೆ. ಯಾವ ಸಿನಿಮಾಗಳ ಬಗ್ಗೆ ನೀವು ನಿರೀಕ್ಷೆ ಇಟ್ಕೊಂಡ್ರೆ ಇದು ಚೆನ್ನಾಗಿ ಬರಬಹುದು? ಈಗ ನಾವು ನೆಕ್ಸ್ಟ್ ಈಗ ಯಶೋರ್ದು ಕಾಯ್ತಾ ಇದೀವಿ, 26ಕ್ಕೆ ನೆಕ್ಸ್ಟ್ ತಿಂಗಳು. ಇನ್ನೇನು ಅದು ಬಂದೇ ಬಿಡ್ತು. ಈಗ ಆ ಸಿನಿಮಾ ಬಿಟ್ರೆ ಇನ್ಯಾವುದೋ ನಮ್ಮ ಕನ್ನಡ ಸಿನಿಮಾ ಇಲ್ಲ. ಎಲ್ಲ ಶಿವಣ್ಣ ಅವ್ರದ್ದೊಂದು 3 ಸಿನಿಮಾ ರೆಡಿ ಇದೆ. ಅವ್ರು ಇನ್ನ ಡೇಟ್ ಕೊಟ್ಟಿಲ್ಲ, ಯಾವಾಗ ಬರ್ತವೆ ಅಂತ ವೈಟಿಂಗ್ ಅಲ್ಲಿ ಇದೀವಿ ಸರ್. ಎಲ್ಲ ಸಿನಿಮಾಗಳಿಲ್ಲ ಸದ್ಯಕ್ಕೆ, ಯಾರ್ದು ಸೂಪರ್ ಸ್ಟಾರ್ ಸಿನಿಮಾಗಳಿಲ್ಲ. ರೆಡಿ ಆಗ್ತಾ ಇದಾವೆ, ಯಾವ ಟೈಮಿಗೆ ಬಿಡ್ತಾರೆ ಅಂತ ಗೊತ್ತಿಲ್ಲ ಸರ್. ಇನ್ನೂ ಗೊತ್ತಾಗ್ತಾ ಇಲ್ಲ ಯಾವ್ಯಾವ್ದು ಅಂತ. ಜನನಾಯಕನ ಸಿನಿಮಾ ನೋಡ್ಕೊಂಡು ಹೋದ್ರೆ ಏನ್ ಹೇಳ್ತಾರೆ ಸರ್? ಅಂದ್ರೆ ಇದು ಕೊನೆ ಸಿನಿಮಾ, ಇದು ಕೊನೆ ಸಿನಿಮಾ ಅಂತೇಳಿ ಜನ ಸ್ವಲ್ಪ ಅಭಿಮಾನಿಗಳು ದುಃಖಿತರಾಗಿ ಹೋಗ್ತಾ ಇದ್ದಾರೆ. ತುಂಬಾ ಜನ ಇಲ್ಲಿ ಬರೋದು ಏನಂದ್ರೆ, ನಾವು ನೋಡ್ದಂಗೆ ಈಗ ಗುರುವಾರದಿಂದ ಎಲ್ಲ ರಿಪೀಟ್ ಆಡಿಯನ್ಸ್ ಎಲ್ಲ ನೋಡ್ದವ್ರೆ ನೋಡ್ತಾ ಇದ್ದಾರೆ. ತುಂಬಾ ಜನ ಅಭಿಮಾನಿಗಳಂತೂ ಪಾಪ ಸ್ವಲ್ಪ ಅವ್ರ ಮನಸ್ಸು ನೋವಾಗಿದೆ ಕೊನೆ ಚಿತ್ರ ಅಂತೇಳಿ. ತುಂಬಾ ದುಃಖಿತರಾಗಿ ಚಿತ್ರವನ್ನು ನೋಡ್ತಾನೆ ಇದ್ದಾರೆ, ಬಂದ್ ನೋಡ್ತಾನೆ ಇದ್ದಾರೆ ನಮ್ಮ ಚಿತ್ರಮಂದಿರದಲ್ಲಿ. ತುಂಬಾ ಚೆನ್ನಾಗಿದೆ ಸರ್. ಅಂದ್ರೆ ನಿಮ್ಗೆ ಏನ್ ಅನ್ಸುತ್ತೆ ಸರ್, ಇವ್ರುಗಳ ಸಿನಿಮಾ ಬರ್ತಾನೆ ಇರ್ಬೇಕಾಗಿತ್ತು ಏನಂತ? ಇಲ್ಲ, ಇವ್ರುಗಳ ಸಿನಿಮಾ ಇಷ್ಟು ಬೇಗ ಸಿನಿಮಾಗೆ ಲಾಸ್ಟ್ ಮಾಡಬಾರ್ದಾಗಿತ್ತು, ಇನ್ನು ಮುಂದುವರಿಬೇಕಾಗಿತ್ತು. ನೋಡೋಣ, ಇವರು ರಾಜಕಾರಣ ಇನ್ನು ಮುಂದಿನ ದಿನಗಳು ಹೆಂಗ್ ನಡೆಯುತ್ತೆ. ಈಗೆಲ್ಲ ತಮಿಳ್ನಾಡವ್ರಂತ ಅವರನ್ನೇ ದೇವ್ರು ಅನ್ಕೊಂಡ್ಬಿಟ್ಟಿದ್ದಾರೆ. ಆ ರೀತಿ ಕೆಲಸಗಳು ಮಾಡ್ತಾ ಇದ್ದಾರೆ. ನಾವು ಮಾಧ್ಯಮಗಳು ನೋಡ್ತಾ ಇದೀವಿ, ಅವ್ರದ್ದು ಎಲ್ಲ ನ್ಯೂಸ್ಗಳನ್ನು ಭಾರಿ ಚೆನ್ನಾಗಿ ವರ್ಕ್ ಮಾಡ್ತಾ ಇದ್ದಾರೆ. ಆ ತರ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಒಳ್ಳೆ ಒಬ್ರು ಆಡಳಿತ ಕೊಡುವಂತ ಒಂದು ಹೊಸ ಪಕ್ಷನೋ ಒಂದು ಬರ್ಬೇಕಂತ ನಿರೀಕ್ಷೆ ನಮ್ಗೂನು. ಯಾವ ಸಿನಿಮಾಗಳು ಅವ್ರದ್ದು ಇಲ್ಲಿ ಚೆನ್ನಾಗಿ ನಿಮ್ ಥಿಯೇಟರ್ ಚೆನ್ನಾಗಿ ಹೋಗಿರೋ? ಇಲ್ಲ, ಅವ್ರದ್ದು ಎಲ್ಲಾ ಚಿತ್ರಗಳು ನಮ್ಮಲ್ಲಿ ಚೆನ್ನಾಗಿ ಹೋಗಿದಾವೆ ಸರ್. ನಾವು ಹಾಕಿದಂತ ಚಿತ್ರಗಳೆಲ್ಲ ಅವರವೆಲ್ಲ ಚೆನ್ನಾಗೇ ಹೋಗಿದಾವೆ ಅಂತ ಕಂಡಮ್ ಯಾವಿಲ್ಲ. ವಿಜಯ್ ಅವ್ರದ್ದು ಎಲ್ಲ ಚೆನ್ನಾಗಿ ಹೋಗಿದೆ. ಟಾಕ್ಸಿಕ್ ಬಂದ್ರೆ ಇದೆ ಮಾಡಿರೋಂತ ದಾಖಲೆಲ್ಲ ಮುರಿಯುತ್ತಾನೆ ಅಂತ? 100% ನಾವೆಲ್ಲ ಹಾಗೆ ಅನ್ಕೊಂಡಿದೀವಿ. ನಮ್ಮ ಕನ್ನಡ ಚಿತ್ರ ಮುರಿಬಹುದು, ಈ ದಾಖಲೆ ಮುರಿಯುವಂತ 100ಕ್ಕೆ 100% ನಮ್ಮಲ್ಲಿ ಆಸೆ ಇದೆ. ಕಾದ್ ನೋಡೋಣ ಸರ್. ಓಕೆ, ಥ್ಯಾಂಕ್ ಯು. ಎಸ್ಎಸ್ ಟಿವಿ, ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.